ಅಪ್ಪು ಹೆಸರು ಬಂದು ಶಮಂತ್ ಗೌಡ ಇದೆ. ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ಕೇಳಿ, ನೀವು ಯೂಟ್ಯೂಬ್ಗೆ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ? ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ, Q&A. ನಾನು 1000 ಸಬ್ಸ್ಕ್ರೈಬರ್ ಆದಮೇಲೆ ನಿಮ್ಮ ಕೇಳೋ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಹಾಕಿದ್ದೆ, ನೀವು ಕ್ವಶನ್ಸ್ನ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ. ಹಾಗೆ ಯೂಟ್ಯೂಬಲ್ಲೂ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಕ್ವಶನ್ಸ್ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಅಂತ. ತುಂಬಾ ಕ್ವಶನ್ಸ್ ಕೇಳಿದ್ದೀರ, ಒಂದು 100 ಮೇಲೆ ಇತ್ತು ಕ್ವಶನ್ಸು. ಅದರಲ್ಲಿ ನಾನು ಒಂದಿಷ್ಟು ಪಿಕ್ ಮಾಡಿ ಈ ಡೈರಿಲಿ ನಾನು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಬರ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಹೇಳ್ತಾ ಏನು ಕ್ವಶನ್ಸು ಅಂತ ಎಲ್ಲ ನಾನು ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ತುಂಬಾ ಯೂಟ್ಯೂಬ್ ಬಗ್ಗೆನೇ ಜಾಸ್ತಿ ಕ್ವಶನ್ಸ್ ನೀವು ನನಗೆ ಕೇಳಿದ್ದೀರ. ಸೊ ಹಾಗಾಗಿ ಯೂಟ್ಯೂಬ್ದು ಕೆಲವೊಂದಿಷ್ಟು ಕ್ವಶನ್ಸ್ಗೆ ನಾನು ಇವತ್ತು ಆನ್ಸರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಕೂಡ ತಿಳ್ಕೊತೀನಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದ ಮರಿಬೇಡಿ. ಓಕೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಕ್ವಶನ್ ಬಂದು ಇಶಾ ಅಂತ ಕೇಳಿದ್ದಾರೆ. ನಿಮ್ಮ ಹೆಸರೇನು, ನಿಮ್ಮ ಏಜ್ ಏನು, ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದ್ದಾರೆ. ನನ್ನ ಹೆಸರು ಅನು ಗೌಡ. ಹಾಗೆ ನನ್ನ ಕ್ವಾಲಿಫಿಕೇಷನ್ ಬಂದು 2nd PU, ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ. ಹಾಗೆ ನಿಮ್ಮ ಏಜ್ ಏನು ಅಂತ ಕೇಳಿದ್ದಾರೆ. 23, ಮೊನ್ನೆ ಬರ್ತಡೇ ಆಯ್ತಲ್ಲ, ಸೊ 23. ಹಾಗೆ ಪ್ರೇಮ ಅನ್ನೋರು ಕೇಳಿದ್ದಾರೆ, ನಿಮ್ಮ ಹಸ್ಬೆಂಡ್ ಹೆಸರೇನು, ಹಾಗೆ ನಿಮ್ಮ ಪಾಪು ಹೆಸರೇನು, ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ದಾರೆ. ನನ್ನ ಹಸ್ಬೆಂಡ್ ಹೆಸರು ಪ್ರವೀಣ್ ಕುಮಾರ್, ಅವರು ಫಾರ್ಮರ್. ಇವಾಗ ತನ್ನ ಚಿಕನ್ ಶಾಪ್ ಕೂಡ ಓಪನ್ ಮಾಡಿದ್ದೀವಿ. ಅಪ್ಪು ಹೆಸರು ಬಂದು ಶಮಂತ್ ಗೌಡ. ಇದೇ ತುಂಬ ಕೇಳಿರೋದು, ಅಪ್ಪು ಹೆಸರೇನು ಹೇಳಿ ಅಂತ. ಹಾಗಾಗಿ ಶಮಂತ್ ಗೌಡ. ಅವನಿಗಿವಾಗ 1 ವರ್ಷ 11 ತಿಂಗಳು. ಆಮೇಲೆ ಮಧು ಅಂತ ಕೇಳಿದ್ದಾರೆ, ಅಪ್ಪುಗೆ ಏನೆಲ್ಲ ಫುಡ್ ಕೊಡ್ತೀರಾ ಅಂತ. ನಾನು ಎಲ್ಲ ಥರ ಫುಡ್ಡು ಕೊಡ್ತೀನಿ. ಇವಾಗ ಸರಿನಾ 1 ಟೈಮ್ ರೂಢಿ ಮಾಡಿದ್ದೀನಿ. ಫಸ್ಟು 2 ಟೈಮ್ ಕೊಡ್ತಾಯಿದ್ದೆ, ಇವಾಗ 1 ಟೈಮ್ ರೂಢಿ ಮಾಡಿದ್ದೀನಿ. ನಾನ್ ವೆಜ್, ವೆಜ್ ಎಲ್ಲನೂ ಕೊಡ್ತೀನಿ ಅಪ್ಪುಗೆ. ಆಮೇಲೆ ಮಧುಶ್ರೀ ರವಿಕುಮಾರ್ ಅಂತ ಕೇಳಿದ್ದಾರೆ. ನಿಮ್ಮ ವಿಲೇಜ್ ಯಾವುದು ಹೇಳಿ ಸಿಸ್ ಅಂತ ಕೇಳಿದ್ದಾರೆ. ನಮ್ಮ ವಿಲೇಜ್ ಬಂದು ಗೊಳ್ಳಳ್ಳಿ, ರೈಲ್ವೆ ಗೊಳ್ಳಳ್ಳಿ, ನೆನ್ಮಂಗ್ಲ ಹತ್ರ ಬರುತ್ತೆ. ತುಂಬ ಜನ ಇದನ್ನೇ ಕೇಳಿದ್ದಾರೆ, ನಿಮ್ಮ ಊರು ಯಾವುದು, ಕರೆಕ್ಟ್ ಲೊಕೇಶನ್ ಹೇಳಿ ಅಂತ. ನೆನ್ಮಂಗ್ಲ ಹತ್ರ ರೈಲ್ವೆ ಗೊಳ್ಳಳ್ಳಿ ಅಂತ ಆಂಜನೇಯನ ದೇವಸ್ಥಾನ, ಅದ್ರ ಹತ್ರನೇ ನಮ್ಮ ಮನೆ. ನೆಕ್ಸ್ಟ್ ಬಂದು ಕವನ ಅಂತ ಕೇಳಿದ್ದಾರೆ. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದ್ದಾರೆ. ಒಂದು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನಾನು. ನಮ್ಮದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಹಾಗೆ ಶಿಲ್ಪಾ ಅಂತ ಕೇಳಿದ್ದಾರೆ, ನಿಮ್ಮ ತವ್ರ ಮನೆ ಯಾವುದು ಅಂತ ಕೇಳಿದ್ದಾರೆ. ನನ್ನ ತವ್ರ ಮನೆ ಬಂದು ಅಂಚೆಪಳ್ಯ ಅಂತ. ನಿಮ್ಗೆ ಏನಾದರೂ ನೈಸ್ ಕಂಪ್ನಿ ರೋಡ್ ಏನಾದರೂ ಗೊತ್ತಿದ್ರೆ, ಮಾಧವರ ಮಾದನಕ್ನಳ್ಳಿ ಅಂತ, ಅದ್ರ ಪಕ್ಕನೇ ಅಂಚೆಪಳ್ಯ, ಅಲ್ಲಿ ನಮ್ಮ ತವ್ರ ಮನೆ ಇರೋದು. ಹಾಗೆ ಯಶಸ್ವಿನಿ ಗೌಡ್ರು ಅಂತ ಕೇಳಿದ್ದಾರೆ. ಫೇವ್ರೆಟ್ ಪಿಕ್ ಆಫ್ ದ ಇಯರ್ ವಿತ್ ಯುವರ್ ಫ್ಯಾಮಿಲಿ ಅಂತ. ನಾನು ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡ್ಬೋದು, ಫೇವ್ರೆಟ್ ಪಿಕ್ ಆಫ್ ಅವರ್ ಫ್ಯಾಮಿಲಿ. ಹಾಗೆ ಪ್ರೇಮ SR ಅಂತ ಕೇಳಿದ್ದಾರೆ. ಹಾಯ್ ಅಕ್ಕ ಅಂತ ಹೇಳಿದ್ದಾರೆ. ಹಾಯ್ ಪ್ರೇಮ ಅವರೇ. ಹಾಗೆ ಸಂಜು ಮನು ಅಂತ ಕೇಳಿದ್ದಾರೆ. ಹಾಯ್ ಸಿಸ್, ನೀವು ಆ್ಯಂಡ್ ನಿಮ್ಮ ವಾಯ್ಸ್, ನಿಮ್ಮ ಬ್ಲಾಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಂಜು ಮನು ಅವರೇ. ಹಾಗೆ ನವ್ಯ ಅನ್ನೋರು ಕೇಳಿದ್ದಾರೆ. ಸೋ ನೈಸ್ ವ್ಲಾಗ್ ಅಕ್ಕ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನವ್ಯ. ಮೇಘನಾ ಅನ್ನೋರು ಕಳಿಸಿದ್ದಾರೆ. ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿ ವೀಡಿಯೋಸ್ ಬರ್ತಾ ಇದೆ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಮೇಘನಾ. ಹಾಗೆ ಇನ್ನೊಬ್ಬರು ಗೌಡ್ರು ಅಂತ ಕಳಿಸಿದ್ದಾರೆ. ಅಕ್ಕ, ನಿಮ್ಮ ಗಂಡನ ಮನೇಲಿ ನೀವು ಒಬ್ಬರೇ ಸೊಸೆನಾ ಅಂತ ಕಳಿಸಿದ್ದಾರೆ. ಹೌದು, ನಾನು ಒಬ್ಬಳೇ ಸೊಸೆ, ನನ್ನ ಹಸ್ಬೆಂಡು ಒಬ್ಬರೇ ಮಗ. ಇದು ತುಂಬ ಕೇಳಿದರು, ಒಬ್ಬರೇ ಮಗನಾ ಅಂತ ಕೇಳಿದರು. ಹೌದು, ಒಬ್ಬರೇ ಮಗ, ನಾನು ಒಬ್ಬರೇ ಸೊಸೆ. ವಿದ್ಯಾ ಅನ್ನೋರು ಕೇಳಿದ್ದಾರೆ, ಮದುವೆ ಆಗೋರು ಬ್ಲ್ಯಾಕ್ ಬೋಟ್ ಇಡಬಾರ್ದು, ನೀವು ಯಾಕೆ ಇಡ್ತಾ ಇದ್ದೀರಾ ಅಂತ. ಅದು ಮೊದಲಿಂದನೂ ರೂಢಿ ಆಗಿಬಿಟ್ಟಿದೆ. ಇವಾಗ ತಪ್ಪಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಆದರೆ ಆಗ್ತಾಯಿಲ್ಲ. ಇವಾಗಲೂ ಅದನ್ನೇ ಇಟ್ಟಿದ್ದೀನಿ, ಮುಂದೆ ಇಡೋದಿಲ್ಲ ಅಷ್ಟೇ. ಐಶ್ವರ್ಯನ ಯುವರ್ ಏಜ್ ಅಂತ ಕೇಳಿದರೆ 23. ಮೇಘ ಅನ್ನೋರು ಕೇಳಿದರೆ ಹೋಮ್ ಟೂರ್. ಖಂಡಿತವಾಗ್ಲೂ ಮಾಡ್ತೀನಿ, ಈ ವಾರದೊಳಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಸ್ಟೈಲಿಶ್ ಪ್ರಿನ್ಸ್ ಅಂತ ಯಾರೋ ಕಳಿಸಿದ್ದಾರೆ. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು, ನಿಮ್ಮ ಹಸ್ಬೆಂಡ್ ಎಜುಕೇಷನ್ ಏನು ಅಂತ ಕೇಳಿದ್ದಾರೆ. ನನ್ನ ಮದುವೆಯಾಗಿ 3.5 ವರ್ಷ, ಅಂದರೆ ಇನ್ನೇನು 4 ವರ್ಷ ಬರುತ್ತೆ. ಇನ್ನೇನು ಮೇಗೆ 4 ವರ್ಷ ಆಗ್ತಾ ಬಂತು. 4 ವರ್ಷ ಅಂದರೆ 3.5 ವರ್ಷ ನಡೀತಾ ಇದೆ. ನಮ್ಮ ಹಸ್ಬೆಂಡ್ ಕ್ವಾಲಿಫಿಕೇಷನ್ ಬಂದು
ಅವರು ITI ಮಾಡಿದ್ದಾರೆ, ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದಾರೆ. ITI ಡಿಪ್ಲೊಮಾ ಮಾಡಿದ್ದಾರೆ ನನ್ನ ಹಸ್ಬೆಂಡ್. ಹಾಗೆ ನಿಮ್ಮ ಹಸ್ಬೆಂಡ್ ಸ್ಯಾಲ್ರಿ ಎಷ್ಟು, ಮಂತ್ಲಿ ಇನ್ಕಮ್ ಎಷ್ಟು ಅಂತ ಕೇಳಿದ್ರಿ. ನನ್ನ ಹಸ್ಬೆಂಡ್ ಮಂತ್ಲಿ ಇನ್ಕಮ್ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಹಸುಗಳು ಹಾಲು ಹಾಕ್ತೀವಿ, ಹೊಲದಲ್ಲಿ ಅವಾಗವಾಗ ಏನಾದರೂ ಬೆಳೆಯೋದಿದ್ರೆ ಬೆಳ್ಕೊತೀವಿ ಅಷ್ಟೇ. ಹಸು ಹಾಲಂದರೆ ನಮ್ಮ ಹಸು ಇರೋದೇ 3 ಹಸುಗಳು, ಅದರಲ್ಲಿ ಎಷ್ಟು ದಿನಕ್ಕೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀವೋ ಅಷ್ಟು ಒಂಥರ. ನಿಮ್ಗೆ ಅಂದಾಜು ಮೇಲೆ ನಾನು ಹೇಳಲೇಬೇಕು ಅಂದರೆ ಒಂದು 10,000ದಿಂದ 15,000 ಬರ್ಬೋದು. ಮನೆ ಮೇಂಟೇನು ಪ್ರತಿಯೊಂದಕ್ಕೂ ನಿಭಾಯಿಸೋ ಅಷ್ಟು ಬರುತ್ತೆ. ಇವಾಗ ಚಿಕನ್ ಶಾಪ್ ಓಪನ್ ಮಾಡಿರೋದ್ರಿಂದ ಇವಾಗ ನೋಡಬೇಕು ಏನಾಗುತ್ತೆ ಅಂತ. ಹಾಗೆ ಸುಮಾನವ್ರು ಕೇಳಿದ್ದಾರೆ ನಿಮ್ಮ ಇನ್ಕಮ್ ಏನು ಅಂತ ಕೇಳಿದ್ದಾರೆ. ನನ್ನ ಇನ್ಕಮ್ ಯಾವುದೂ ಇಲ್ಲ, ನಾನು ಟ್ಯೂಷನ್ ಮಾಡ್ತೀನಿ, ನಿಮ್ಗೆ ಗೊತ್ತಿರುತ್ತೆ. ಸೊ ಅದರಿಂದ ಒಂದು ಚಿಕ್ಕ ಅಮೌಂಟ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಅವಾಗವಾಗ ಕ್ರೋಶ ಹಾಕೋದು ಈ ಥರದ್ದನ್ನ ಮಾಡ್ಕೊಳ್ತೀನಿ. ಜಸ್ಟ್ ನನ್ನ ಖರ್ಚಿಗೆ ಏನು ಬೇಕೋ ಅಷ್ಟನ್ನು ನಾನು ಮಾಡ್ಕೊಳ್ತೀನಿ ಅಷ್ಟೇ. ಫುಲ್ ಏನು ದೊಡ್ಡ ಇನ್ಕಮ್ ಏನಿಲ್ಲ. ಇನ್ನೊಬ್ಬರು ಕೇಳಿದ್ದಾರೆ ಲಕ್ಷ್ಮಿ ಅಂತ, ವಾಟ್ ಈಸ್ ಯುವರ್ ಇನ್ಸ್ಪಿರೇಷನ್ ಇನ್ ಯುವರ್ ಲೈಫ್, ವಾಟ್ ಈಸ್ ಯುವರ್ ಗೋಲ್ ಇನ್ ಲೈಫ್ ಅಂತ ಕೇಳಿದ್ದಾರೆ. ಹಾಗೆ ಇನ್ನೊಬ್ಬರು ಅದೇ ಥರ ವಾಟ್ ಈಸ್ ಯುವರ್ ಇನ್ಸ್ಪಿರೇಷನ್ ಟು ಮೇಕಿಂಗ್ ಎ ವಿಡಿಯೋ ಅಂತ ಕೇಳಿದ್ದಾರೆ. ನನಗೆ ಇನ್ಸ್ಪಿರೇಷನ್ ಅಂದರೆ ಹುಮನ್ ಅಂದ್ರೇ ಇನ್ಸ್ಪಿರೇಷನ್ ನನಗೆ. ಯಾಕಂದರೆ ಒಬ್ಬರೊಬ್ಬರು ಒಂದೊಂದು ಮಹಿಳೆಯೂ ಒಂದೊಂದು ಥರ ಕಷ್ಟಪಟ್ಟಿರ್ತಾರೆ. ಅವರ ಸ್ಟೋರೀಸ್ ಕೇಳಿದರೆ ನಮ್ಮ ಸ್ಟೋರಿ ಥರನೇ ಇದೆಯಲ್ಲಪ್ಪ ಅಂತ ಅನಿಸುತ್ತೆ. ಸೊ ಹಾಗಾಗಿ ವುಮೆನ್ಸೇ ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್. ಯಾಕಂದರೆ ನಾವು ಯಾವತ್ತೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಎಷ್ಟೇ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ದರೂ ನಾವು ಸ್ಟ್ಯಾಂಡಾಗಿ ನಿಲ್ಲಬೇಕು. ಸೊ ಎಷ್ಟೋ ಜನ ಹೆಣ್ಮಕ್ಳು ಇದೇ ಥರ ಎಷ್ಟೋ ಕಡೆ ಕೆಲಸ ಮಾಡ್ತಾಯಿದ್ದಾರೆ, ಅವ್ರವ್ರ ಫೈನಾನ್ಷಿಯಲಿ ನಿಂತ್ಕೊಬೇಕು ಅಂತ ಕಷ್ಟಪಡ್ತಾಯಿದ್ದಾರೆ. ನಾವು ಎಷ್ಟೋ ಹೆಣ್ಮಕ್ಳು ಸ್ಟೋರೀಸ್ ಕೂಡ ಕೇಳ್ತಾ ಇರ್ತೀವಿ. ನಾವು ಅವಾಗ ಅಮ್ಮ ಅಂತೂ ತುಂಬ ಬಗ್ಗೆ ಹೇಳ್ತಾಯಿದ್ರು ಹೆಣ್ಮಕ್ಳ ಬಗ್ಗೆ. ಸೊ ಹಾಗಾಗಿ ಎಲ್ಲ ವುಮೆನ್ಸ್ದು ನಾನು ಇನ್ಸ್ಪಿರೇಷನ್ ತೊಗೊಳ್ತೀನಿ. ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು ಅನ್ನೋದನ್ನು ನಾನು ಕಲ್ತ್ಕೊಳ್ತೀನಿ. ಹಾಗೆ ವಾಟ್ ಈಸ್ ಯುವರ್ ಗೋಲ್ ಇನ್ ಲೈಫ್ ಅಂತ ಕೇಳಿದ್ದಾರೆ. ನನ್ನ ಗೋಲ್ ಬಂದು ನಿಜ ಹೇಳಬೇಕು ಅಂದರೆ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಅದೇ ನನ್ನ ಗೋಲ್ ಅಂತಲೇ ಹೇಳ್ಬೋದು. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಈವನ್ ನನ್ನ ಹಸ್ಬೆಂಡ್ ಮೇಲೂ ಅಷ್ಟೇ. ಅಟ್ಲೀಸ್ಟ್ ನನ್ನ ಬೇಸಿಕ್ ಖರ್ಚು ಏನಿದೆ ಅದನ್ನು ನಾನು ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ನನಗೆ ಬರಬೇಕು. ಆ ಥರ ಅದೇ ನನ್ನ ಗೋಲ್ ಆಗಿರೋದು ಇವಾಗ ಸದ್ಯಕ್ಕೆ. ಹೆಣ್ಮಕ್ಳು ಅದೇ ಗಂಡನ ಹತ್ರ ಎಷ್ಟೇ ದುಡ್ಡಿರ್ಬೋದು, ಅವ್ರು ಎಷ್ಟೇ ಲಕ್ಷ ಇರ್ಬೋದು, ಏನೇ ಆಗಿರ್ಬೋದು, ಆದರೆ ಹೆಣ್ಮಕ್ಳು ಫೈನಾನ್ಷಿಯಲಿ ₹1 ಅವ್ರು ಸಂಪಾದನೆ ಮಾಡ್ತಾಯಿದ್ದಾರೆ ಅಂದರೆ ಅದು ಅವ್ರಿಗೆ ಮಾತ್ರ ಸ್ವಂತವಾಗಿರುತ್ತೆ. ಹಾಗಾಗಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದೇ ನನ್ನ ಗೋಲ್. ವಾಟ್ ಈಸ್ ಇನ್ಸ್ಪೈರಿಂಗ್ ಯು ಟು ಮೇಕಿಂಗ್ ಎ ವಿಡಿಯೋ, ಏನಕ್ಕೆ ನಿಮಗೆ ಇನ್ಸ್ಪೈರ್ ಆಗೋ ಥರ ಏನಕ್ಕಾಯಿತು, ವಾಟ್ ಈಸ್ ಯುವರ್ ಇನ್ಸ್ಪೈರ್ ಟು ಮೇಕಿಂಗ್ ಎ ವಿಡಿಯೋ ಅಂತ ಹೇಳಿದ್. ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೋಸ್ಕರ ನಾನು ಏನೇನೆಲ್ಲ ಟ್ರೈ ಮಾಡಬೇಕು ಅದನ್ನೆಲ್ಲ ಟ್ರೈ ಮಾಡ್ತಿದ್ದೀನಿ. ಮನೇಲಿ ಏನು ಕಲಿಬೇಕು ಅದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ನಮಗೆ ಸಿಕ್ಕಿದೆ, ಅದಕ್ಕೋಸ್ಕರ ನಾನು ಅದನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಅದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಅದನ್ನು ನೀವು ಕೂಡ ನನಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ, ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಹೇಳೋಕ್ಕೆ ಆಗಲ್ಲ ಅಷ್ಟು. ಅಂದು 4 ಮಂತ್ಸ್ ಒಳಗೆ ನಂದು 1000 ಸಬ್ಸ್ಕ್ರೈಬರ್ ಆಯಿತು. ತುಂಬಾ ಖುಷಿ ಆಯಿತು. ಪರವಾಗಿಲ್ಲ, ಹಿಂಗೆ ನಿಧಾನಕ್ಕಾಗಲಿ ಅಂತಲೇ ಹೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಸೊ ಅದಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಷ್ಟು ಪರ್ಸ್ನಲ್ಲಾಗಿ ನೀವು ಕೇಳಿರುವಂಥ ಕಮೆಂಟ್ಸ್ಗಳು ನನಗೆ ಗೊತ್ತು. ನಿಮ್ಮ ಮನಸ್ಸಲ್ಲಿ ಇನ್ನೂ ಪ್ರಶ್ನೆಗಳಿದೆ, ಅದಕ್ಕೆಲ್ಲ ಉತ್ತರ ಕೊಟ್ಟಿಲ್ಲ ಅಂತ. ಅದಕ್ಕೆಲ್ಲ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಉತ್ತರಗಳನ್ನ ಕೊಡ್ತೀನಿ. ಸದ್ಯಕ್ಕೆ ಅದು ಕೊಡೋ ಪರಿಸ್ಥಿತಿಲಿ ಇಲ್ಲ. ಹಾಗಾಗಿ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಆದಷ್ಟು ನಿಮ್ಮ ಮನಸ್ಸಲ್ಲಿರೋ ಕ್ವಶನ್ಸ್ಗೆ ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಇವಾಗ ಯೂಟ್ಯೂಬ್ ಬಗ್ಗೆ ಕೇಳಿರುವಂಥ ಒಂದಿಷ್ಟು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಚೆರಿ ಅಂತ ಕೇಳಿದ್ದಾರೆ, ನ್ಯೂ ಯೂಟ್ಯೂಬರ್ಸ್ಗೆ ನಿಮ್ಮ ಥರ ಬೇಗ ಗ್ರೋತ್ ಹೆಲ್ಪ್ ಆಗೋ ಥರ ಟಿಪ್ಸ್ ಹೇಳಿ ಅಂತ ಕೇಳಿದ್ದಾರೆ. ಬೇಗ ಅಂತ ಅಂದರೆ ನೀವು ಬೇಗ ಯೂಟ್ಯೂಬ್ ಗ್ರೋತ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಕಾಯಬೇಕು, ತಾಳ್ಮೆ ಇರಬೇಕು, ಪೇಷನ್ಸ್ ತುಂಬಾ ಮುಖ್ಯ ಯೂಟ್ಯೂಬರ್ಗೆ. ಪ್ರಯತ್ನ ಪಡಿ, ನೀವಾಗಿರಿ. ಆದಷ್ಟು ನಿಮ್ಮ ಒಂದು ಕಂಟೆಂಟ್ ಮೇಲೆ ವೀಡಿಯೋಸ್ನ ಮಾಡಿ ಅಷ್ಟೇ. ಅದು ನಿಮ್ಮ ಚಾನಲ್ನ ಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಭವ್ಯ ಅನ್ನೋರು ಕೇಳಿದ್ದಾರೆ. ಆಮೇಲೆ ಅಂಜಲಿ, ಆಮೇಲೆ ಪ್ರೇಮ, ಚಂದು, ಈ ಥರ ಎಷ್ಟೊಂದು ಜನ ಒಂದೇ ಪ್ರಶ್ನೆ, ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ತುಂಬಾ ಬರ್ತಾಯಿದೆ, ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ. ಯಾಕಂದರೆ ವ್ಯೂಸ್ ಚೆನ್ನಾಗಿ ಹೋಗ್ತಾ ಇದೆ ನನ್ನ ವೀಡಿಯೋಸ್ಗೆ, ಹಾಗಾಗಿ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ ಕೇಳಿದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಯೂಟ್ಯೂಬ್ ಪೇಮೆಂಟ್ ನನಗೆ ಬಂದಿಲ್ಲ. ಬಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆನೇ ನಾನು ಮೊದಲು ಹಂಚ್ಕೊತೀನಿ. ಅಂದರೆ ಪ್ರೊಸೀಜರ್ ತುಂಬಾ ಇದೆ ಯೂಟ್ಯೂಬಲ್ಲಿ. ಅದು ಯೂಟ್ಯೂಬರ್ಸ್ ಗೊತ್ತಿರುತ್ತೆ, ತುಂಬ ಅದ್ರ ಲೆವೆಲ್ಲಾಗಿ ಪ್ರೊಸೀಜರ್ಸ್ ಇರುತ್ತೆ. ದುಡ್ಡು ತಕ್ಷಣವೇ ಬರೋದಿಲ್ಲ. ಹಾಗಾಗಿ ತಕ್ಷಣಕ್ಕೆ ಯೂಟ್ಯೂಬಲ್ಲಿ ಯಾವುದೇ ದುಡ್ಡು ಬಂದಿಲ್ಲ. ಬಂದರೆ ಖಂಡಿತವಾಗ್ಲೂ ಹೇಳ್ತೀನಿ. ಅನ್ನೋರು ಕೇಳಿದ್ದಾರೆ,
ನೀವು ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಮತ್ತು ಇನ್ಸ್ಟಾಗ್ರಾಮ್ ಮಿನಿ ವ್ಲಾಗ್ ವೀಡಿಯೋಸ್ ಮಾಡೋಕ್ಕೆ ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ವೀಡಿಯೋಸ್ ಮಾಡೋಕ್ಕೆ ನಾನು ಯಾವುದೇ ರೀತಿಯಾದಂಥ ಆ್ಯಪ್ ಯೂಸ್ ಮಾಡಲ್ಲ. ತುಂಬ ಜನ ಹೇಳ್ತಾ ಇದ್ದೀರಾ ವೀಡಿಯೋಸ್ನ ಯಾವ ಆ್ಯಪಲ್ಲಿ ಮಾಡ್ತೀರಾ ಅಂತ. ನಾನು ಯಾವ ಆ್ಯಪಲ್ಲೂ ಮಾಡಲ್ಲ. ನನ್ನ ಫೋನ್ ಕ್ಯಾಮ್ರಾ ಚೆನ್ನಾಗಿದೆ, ತಕ್ಕ ಮಟ್ಟಿಗೆ ಕ್ಲಾರಿಟಿ ಬರುತ್ತೆ ನನ್ನ ಫೋನ್ ಕ್ಯಾಮ್ರಾ. ಸೊ ಹಾಗಾಗಿ ಫೋನ್ ಕ್ಯಾಮ್ರಾದಲ್ಲೇ ನಾನು ಮಾಡ್ತೀನಿ. ಎಡಿಟಿಂಗ್ ಮಾತ್ರ ಇನ್ಶಾಟ್ ಆ್ಯಪ್ ಅಂತ ಇದೆ ಅಲ್ವಾ, ಅದರಲ್ಲಿ ಮಾಡ್ತೀನಿ. ಕೈನ್ ಮಾಸ್ಟ್ರಲ್ಲಿ ಅಷ್ಟು ಬರೋದಿಲ್ಲ ನನಗೆ, ಅದೊಂದರಲ್ಲಿ ಮ್ಯಾನೇಜ್ ಮಾಡ್ತೀನಿ. ಇನ್ಶಾಟ್ ಆ್ಯಪಲ್ಲಿ ನಾನು ಮಾಡ್ತೀನಿ, ವಿಡಿಯೋ ಕ್ಯಾಮ್ರಾದಲ್ಲಿ ಮಾಡ್ತೀನಿ. ಹಾಗೆ ಚಂದ್ರು ಅಂತ ಕೇಳಿದ್ದಾರೆ, ನಿಮ್ಮ ಫೋನ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನಂದು ರಿಯಲ್ಮಿ ಫೋನು, ರಿಯಲ್ಮಿ. ರೆಡ್ಮಿಲಿ ಇನ್ನೊಂದು ಬರುತ್ತಲ್ಲ ರಿಯಲ್ಮಿ, ಆ ಫೋನು. ಆಮೇಲೆ ಖುಷಿ ಅನ್ನೋರು ಕೇಳಿದ್ದಾರೆ, ನೀವು ಯೂಟ್ಯೂಬ್ಗೆ ಫಿಲ್ಟ್ರ್ ಯೂಸ್ ಮಾಡ್ತಾ ಇದ್ದೀರಾ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಅಂತ ಕೇಳಿದ್ದಾರೆ. ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕೆ ಯಾವುದೇ ರೀತಿಯಾದಂಥ ಫಿಲ್ಟ್ರ್ ನಾನು ಯೂಸ್ ಮಾಡೋದಿಲ್ಲ. ಗೊತ್ತಾಗ್ಬಿಡುತ್ತೆ ಫಿಲ್ಟ್ರ್ ಯೂಸ್ ಮಾಡಿದರೆ. ನಾನು ಕೆಲವೊಂದು ವೀಡಿಯೋಸ್ನ ನೋಡಿದ್ದೀನಿ, ಅವರು ಬರೀ ಅವರು 1 ವರ್ಷ ಆಗಿದೆ ಅನಿಸುತ್ತೆ ನನಗೆ ಅವ್ರು ವೀಡಿಯೋ ಸ್ಟಾರ್ಟ್ ಮಾಡಿ, ಅವ್ರಿಗೆ ಪೇಮೆಂಟ್ ಎಲ್ಲ ಬಂದಿದೆ. ಅವರು ಬರೀ ಫಿಲ್ಟ್ರ್ ಹಾಕೇ ಅವ್ರು ವೀಡಿಯೋ ಮಾಡ್ತಾರೆ. ನಾನು ಅದು ಹೆಸ್ರು ತೊಗೊಳ್ಳಲ್ಲ. ಆದರೆ ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಸ್ಟಾರ್ಟಿಂಗು ನಾನು ಕೂಡ ನಂದು ಹಳೆ ಫೋನಲ್ಲಿ ಕ್ಲಾರಿಟಿ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು 1-2 ವೀಡಿಯೋಗೆ ನಾನು ಫಿಲ್ಟ್ರ್ ಹಾಕಿ ಮಾಡಿದ್ದೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ. ಅದು ನಾನು ನೋಡ್ಬೇಕಾದ್ರೆ ರಿಯಲ್ ಪರ್ಸನ್ ನಾನೇ ಅಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಮುಂದೆ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು, ಕಂಟಿನ್ಯೂ ಮಾಡೋದು ಬೇಡ ಅಂತ. ಸೊ ಹಾಗಾಗಿ ನಾನು ಫೋನ್ನೇ ಚೇಂಜ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಸ್ವಲ್ಪ ಕ್ಲಾರಿಟಿ ಸಿಗೋವಂಥ ಫೋನ್ನ ನಾನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಫೋನೇ ನಾನು ಚೇಂಜ್ ಮಾಡಿಕೊಂಡು ಹೊಸ ಫೋನೇ ತೊಗೊಂಡು ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದೆ ಆವತ್ತಿಂದ. ಸೊ ಆವತ್ತಿಂದ ನಾನು ಯಾವುದೇ ರೀತಿಯಾದಂಥ ಫಿಲ್ಟ್ರನ್ನಂತೂ ಯೂಸ್ ಮಾಡ್ತಾಯಿಲ್ಲ. ಆ ಮಿನಿ ವ್ಲಾಗ್ಸ್ ಅಷ್ಟೇ, ಅದಕ್ಕೂ ಅಷ್ಟೇ ನಾನು ಯಾವುದೇ ರೀತಿಯಾದಂಥ ಫಿಲ್ಟ್ರ್ ಯೂಸ್ ಮಾಡಲ್ಲ. ಫಿಲ್ಟ್ರ್ ಯೂಸ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೇನಿದು ಫಿಲ್ಟ್ರ್ ಯೂಸ್ ಮಾಡಿದ್ದಾರೆ ಅಂತ. ಸೊ ನಾನು ಫಿಲ್ಟ್ರ್ ಯಾವುದು ಯೂಸ್ ಮಾಡಲ್ಲ. ಸುಧಾ ಅನ್ನೋರು ಕೇಳಿದ್ದಾರೆ, ಯೂಟ್ಯೂಬ್ ವೀಡಿಯೋಸ್ನ ಯಾವ ಟೈಮ್ಗೆ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನಾನು 11 o'clock ಇಲ್ಲ 1 to 4 ಇಷ್ಟರೊಳಗೆ ಅಪ್ಲೋಡ್ ಮಾಡ್ತೀನಿ. ಸಂಜೆ ಮೇಲೆ ಅಪ್ಲೋಡ್ ಮಾಡೋದಕ್ಕೆ ಹೋಗಲ್ಲ. ಇಲ್ಲ ಒಂದೊಂದು ಟೈಮ್ ನೆಟ್ವರ್ಕ್ ಇಶ್ಯೂಸ್ ಆಗಿ 5 ಗಂಟೆ 5:30 ಆ ಥರನೂ ಅಪ್ಲೋಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಅಂದರೆ 11 ಗಂಟೆ ಮಾರ್ನಿಂಗೇ ಅಪ್ಲೋಡ್ ಮಾಡಿ ಅಂತ ಹೇಳ್ತೀನಿ, ಸಜೆಸ್ಟ್ ಅದು ನನ್ನ ಕಡೆಯಿಂದ. ಹಾಗೆ ಅಂಜಲಿ ಅಂತ ಕೇಳಿದ್ದಾರೆ, ಯೂಟ್ಯೂಬರ್ಸ್ಗೆ ನಿಮ್ಮ ಕಡೆ ಯಾವುದಾದ್ರೂ ರೀತಿಯಾದಂಥ ಟಿಪ್ಸ್ಗಳು ಕೊಡಿ ಅಂತ ಹೇಳಿದ್ದಾರೆ. ಟಿಪ್ಸ್ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ನೀವಾಗಿರಿ, ಒಂದು ಚೂರು ಫೋನ್ ಕ್ಲಾರಿಟಿ ಚೆನ್ನಾಗಿರೋದನ್ನ ಯೂಸ್ ಮಾಡಿ, ಕಂಟೆಂಟ್ ಬೇಸ್ ಮೇಲೆ ನೀವು ವೀಡಿಯೋಸ್ನ ಮಾಡಿ. ಆಮೇಲೆ ಅಷ್ಟೇ, ನೀವಾಗಿರಿ, ಪಕ್ಕ ವ್ಯೂಸ್ ಬರುತ್ತೆ. ಅದು ಹೇಳೋಕ್ಕಾಗಲ್ಲ, ಒಬ್ರೊಬ್ರು ಲಕ್ಕಾಗೂ ಇರುತ್ತೆ ಆ ವ್ಯೂಸ್ ಬರೋದು ಕೂಡ. ಆ್ಯಂಡ್ ಲಕ್ ಮೇಲೂ ಕೂಡ ಡಿಸೈಡ್ ಆಗುತ್ತೆ ಯೂಟ್ಯೂಬ್ ಚಾನಲ್. ಹಾಗೆ ಪ್ರೇಮ ಅನ್ನೋರು ಕೇಳಿದ್ದಾರೆ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಂದರೆ ಇನ್ಶಾಟ್ ಆ್ಯಪಲ್ಲಿ ಹೇಗೆ ವೀಡಿಯೋಸ್ನ ಎಡಿಟ್ ಮಾಡೋದು ತೋರಿಸಿ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಹಾಗೆ ಚಂದು ಅಂತ ಕೇಳಿದ್ದಾರೆ, ಯೂಟ್ಯೂಬ್ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡೋದು ತೋರಿಸಿ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಆ ವಿಡಿಯೋನೂ ಮಾಡ್ತೀನಿ. ಸುಮಾ ಅಂತ ಕೇಳಿದ್ದಾರೆ, ಥಂಬ್ನೈಲ್ ಹೇಗೆ ಮಾಡ್ತೀರಾ ಅಕ್ಕ ಡೈಲಿ ವ್ಲಾಗ್ಸ್ಗೆ, ಅದೊಂದು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ. ಸುಮಾ ಅಂತ ಕೇಳಿದ್ದಾರೆ, ಅದೇ ಯೂಟ್ಯೂಬ್ ಅಂದರೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ವೀಡಿಯೋಸು ನೀವು ಸಪ್ರೇಟಾಗಿ ಮಾಡ್ತೀರಾ ಇಲ್ಲ ಒಂದೇ ವಿಡಿಯೋ ಮಾಡಿಕೊಂಡು ಎರಡಕ್ಕೂ ಹಾಕ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಾನು ಯೂಟ್ಯೂಬ್ ವೀಡಿಯೋಸ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಇನ್ಸ್ಟಾಗ್ರಾಮ್ಗೆ ಮಿನಿ ವ್ಲಾಗ್ಸ್ ಅಂತಲೇ ಸಪ್ರೇಟಾಗಿ ವಿಡಿಯೋನ ಮಾಡ್ಕೊಳ್ತೀನಿ, ಆ ಥರ. ಮೇಘನಾ ಅನ್ನೋರು ಕೇಳ್ತಾ ಇದ್ದಾರೆ, ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಅಂತ. ಸೇಮ್ ಇನ್ಶಾಟ್ ಆ್ಯಪೇ ಯೂಸ್ ಮಾಡ್ತೀನಿ. ರೌಡಿ ಬೇಬಿ ಅಂತ ಯಾರೋ ಅವ್ರು ಕೇಳಿದ್ದಾರೆ, ನೀವು ಇನ್ಸ್ಟಾಗ್ರಾಮಿಂದ ದುಡ್ಡು ಬರ್ತಾ ಇದೆಯಾ, ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲ್ಯಾಕ್ ಮೇಲೆ ವ್ಯೂವ್ಸ್ ಹೋಗಿದೆ, ಇನ್ಸ್ಟಾಗ್ರಾಮಿಂದ ದುಡ್ಡು ಬರ್ತಾ ಇದೆಯಾ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮಿಂದ ಯಾವುದೇ ರೀತಿಯಾದಂಥ ದುಡ್ಡು ಬರಲ್ಲ. ನೀವು ನೋಡ್ಬೋದು ಹಲವಾರು ವೀಡಿಯೋಸು ನನಗೆ 1,00,000 ಮೇಲೆ ವ್ಯೂವ್ಸ್ ಹೋಗಿದೆ, ಆದರೆ ದುಡ್ಡು ಬರೋದಿಲ್ಲ. ನೀವು ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ರೇಷನ್ ಮೂಲಕ ನೀವು ದುಡ್ಡು ಮಾಡ್ಬೋದು, ಅದು ನನಗೆ ಗೊತ್ತಿದೆ, ಕೊಲಾಬ್ರೇಷನ್ ಮೂಲಕ ದುಡ್ಡು ಮಾಡ್ಬೋದು ಅಂತ. ಸೊ ಇನ್ಸ್ಟಾಗ್ರಾಮಿಂದ ಯಾವುದೇ ರೀತಿಯ ದುಡ್ಡು ಬರಲ್ಲ.
ಯಶಸ್ವಿನಿ ಅಂತ ಕೇಳಿದರೆ ಯೂಟ್ಯೂಬ್ ದುಡ್ಡು ಬಂದಿದೆಯಾ? ಸೊ ನಾನು ಆಲ್ರೆಡಿ ಹೇಳಿದಾಗೆ ಯೂಟ್ಯೂಬಿಂದ ಯಾವುದೇ ರೀತಿಯಾದಂಥ ದುಡ್ಡು ಬಂದಿಲ್ಲ. ಫೈನಲಿ ನೀವು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಇನ್ನೂ ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಇನ್ನೂ ಕ್ವಶನ್ಸ್ ಇದ್ದಾವೆ, ಅದಕ್ಕೆಲ್ಲ ಆನ್ಸರೇ ಕೊಡಲಿಲ್ಲ ಅಂತ. ಖಂಡಿತವಾಗ್ಲೂ ನನಗೆ ಇವಾಗ ಕೊಡೋದಕ್ಕಾಗಲ್ಲ, ಆದರೆ ಮುಂದೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಕೊಡ್ತೀನಿ ಆ ಕ್ವಶನ್ಗೆಲ್ಲ ಆನ್ಸರ್ನ ಅಂತ ನಾನು ಹೇಳ್ತೀನಿ. ಹಾಗೆ ಆದಷ್ಟು ಕ್ವಶನ್ಸ್ಗಳಿಗೆಲ್ಲ ರಿಪ್ಲೈ ಕೊಟ್ಟಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಸ್ವಲ್ಪನಾದರೂ ಇಷ್ಟ ಆಗಿದರೆ ಇವಾಗಲೇ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರೆದಿದ್ದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ? ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.